ಗುರು UPSC ಎಕ್ಸಾಮ್ ನಾವು ಕನ್ನಡದಲ್ಲಿ ಬರಿಬೋದಾ? UPSC ಎಕ್ಸಾಮ್ ಕನ್ನಡದಲ್ಲಿ ಕೂಡ ಬರೀಬಹುದು. ಈಗ ಮತ್ತೆ ಇನ್ನೊಂದು ಡೌಟು, UPSC ಎಕ್ಸಾಮ್ ಇರುತ್ತಲ್ಲ, ಸೊ ಅದು ಈಗ ಕ್ಯಾಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ OBCಗೆ ಎಷ್ಟು ಅಟೆಂಪ್ಟು, ಜನರಲ್ ಅವರಿಗೆ ಎಷ್ಟು ಅಟೆಂಪ್ಟು, ಈಗ SC ST ಅವರಿಗೆ ಎಷ್ಟು ಅಟೆಂಪ್ಟು, ಸೊ ಈಗ ಕನ್ಫ್ಯೂಷನ್ ಇರುತ್ತೆ. ಸೊ ಅದೇ ಥರ ಓಕೆ, ಈಗ ಏನು ಕನ್ನಡದಲ್ಲಿ ಬರೀಬೋದಾ ಮತ್ತೆ ಎಷ್ಟೆಷ್ಟು ಅಟೆಂಪ್ಟು ಅಷ್ಟು ಕರೆಕ್ಟ್ ಆನ್ಸರು. ಈಗ ಕನ್ನಡದಲ್ಲಿ ಬರೀಬೋದಾ ಅನ್ನೋದಕ್ಕೆ ಎಸ್. ಪ್ರಿಲಿಮ್ಸ್ ಏನು ಬರೀ ಆಬ್ಜೆಕ್ಟಿವ್ ಟಿಕ್ ಹಾಕೋದು, ಅದರಲ್ಲಿ ಕನ್ನಡ ಇಂಗ್ಲೀಷ್ ಹಿಂದಿ ಮ್ಯಾಟರ್ ಆಗಲ್ಲ. ಬಟ್ ಕ್ವಶನ್ಸ್ ಯಾವ ಕನ್ನಡದಲ್ಲಿ ಇರಲ್ಲ, ಇಂಗ್ಲೀಷ್ ಮತ್ತೆ ಹಿಂದಿ ಮಾತ್ರ ಇರ್ತವೆ. ಬಟ್ ನಾವೇನು OMR ಶೀಟ್ ಮೇಲೆ ಟಿಕ್ ಮಾಡ್ಬೋದು, ಮೀನ್ಸ್ ರೌಂಡ್ ಅಪ್ ಮಾಡ್ಬರ್ಬೇಕು ಅಷ್ಟೇ. ಇನ್ನು ಮೇನ್ಸ್ ಅಲ್ಲಿ ಕ್ವಶನ್ಸ್ ಇಂಗ್ಲೀಷ್ ಅಲ್ಲಿ ಮತ್ತೆ ಹಿಂದಿಲಿ ಇರ್ತವೆ, ಅವು ಕನ್ನಡದಲ್ಲಿ ಇರಲ್ಲ. ಬಟ್ ನಾವು ಆನ್ಸರ್ ಬರೀಬೇಕಾದ್ರೆ ಕನ್ನಡದಲ್ಲಿ ಬರೀಬಹುದು. ಇನ್ ಕೇಸ್ ನೀವೇನಾದ್ರೂ ಕನ್ನಡದಲ್ಲಿ ಬರೆದ್ರೆ ಆ ಪೇಪರ್ ಏನು ಬರ್ದಿರ್ತಿರಲ್ಲ ಆನ್ಸರು, ಈ ಕರ್ನಾಟಕ ಬಿಟ್ಟು ಹೊರಗಡೆ ಹೋಗಲ್ಲ, ಯಾಕೆಂದ್ರೆ ಇಲ್ಲೇ ಕರೆಕ್ಷನ್ ಆಗುತ್ತೆ. ಸೊ ಯೂನಿವರ್ಸಿಟಿಗಳಲ್ಲಿ ಕರೆಕ್ಷನ್ ಆಗುತ್ತೆ. ಕನ್ನಡ ಯೂನಿವರ್ಸಿಟಿ ಯಾರು ಕನ್ನಡ ಚೆನ್ನಾಗಿ ಗೊತ್ತಿರ್ತಾರೋ ಪ್ರೊಫೆಸರ್ಸ್ಗಳು ಅವ್ರು ಕರೆಕ್ಷನ್ ಮಾಡ್ತಾರೆ, ಗೊತ್ತಾಯ್ತಾ? ಅಂದ್ರೆ ಆಲ್ಮೋಸ್ಟ್ ಆಪ್ಷನಲ್ ಕನ್ನಡ ಲಿಟರೇಚರ್ ತಗೊಂಡಿರ್ತಾರೋ ಅವರೆಲ್ಲ ಕರೆಕ್ಷನ್ ಆಗೋದು ಕರ್ನಾಟಕದಲ್ಲಿ. ಕರ್ನಾಟಕ. ಅದಾದ್ಮೇಲೆ ಅಟೆಂಪ್ಟ್ಸ್ ಜನರಲ್ ಅವರು 6 ಅಟೆಂಪ್ಟ್ಸ್, OBC ಅವರು 9 ಅಟೆಂಪ್ಟ್ಸ್, ಮತ್ತೆ SC ST ಕ್ಯಾಟಗರಿ ಇರ್ತಾರಲ್ಲ ಅವರು ಅನ್ಲಿಮಿಟೆಡ್ ಅಟೆಂಪ್ಟ್ಸ್ ಅಪ್ ಟು 32 ಏಜ್. ಇವರು ಫಿಸಿಕಲ್ ಡಿಸಬಿಲಿಟಿ ಇರ್ತಾರೆ, ಅಂಗವಿಕಲ ಇರ್ತಾರಲ್ಲ ಅವರಿಗೆ 45 ಏಜ್ ವರೆಗೂ ಅನ್ಲಿಮಿಟೆಡ್ ಅಟೆಂಪ್ಟ್ಸ್ ಬರೀಬಹುದು. ದಿಸ್ ಇಸ್ ಆಲ್ ಅಬೌಟ್ ಇನ್ಫಾರ್ಮೇಶನ್ ಅಬೌಟ್ UPSC. ನಾವು ಕಷ್ಟಪಟ್ಟು ವಿಡಿಯೋ ಮಾಡ್ತಿದೀವಿ, ಯಾಕೆಂದ್ರೆ ನಮ್ಮ ಇಂಟೆನ್ಷನ್ ಏನು ಅಂದ್ರೆ ಯಾರು ಯುವಕರು ಪ್ರತಿಭೆಗಳು UPSC ಬರೀಬೇಕು ಅಂತ ಅನ್ಕೋತಿರ್ತಾರೋ ಅವರಿಗೆಲ್ಲ ಇನ್ಫಾರ್ಮೇಶನ್ ಮುಟ್ಟಬೇಕು. ಮತ್ತೆ ಯಾರು ಏನು ಅನ್ಕೋತಿರ್ತಾರಲ್ಲ ಅವರೆಲ್ಲ ಅವ್ರ ಕನಸನ್ನ ನನಸು ಮಾಡ್ಕೋಬೇಕು. ದೆನ್ ನಮ್ಮನ್ನ ಯೂಟ್ಯೂಬ್ ಅಲ್ಲಿ ಫಾಲೋ ಮಾಡಿ, ಅಲ್ಲಿ ಪ್ರತಿಯೊಂದು ಕನ್ನಡದಲ್ಲಿ ಯಾವ ತರ ಓದಬೇಕು, ನ್ಯೂಸ್ ಪೇಪರ್ ಯಾವ ತರ ಓದಬೇಕು ಎಲ್ಲಾನು ವಿಡಿಯೋ ಮಾಡಿ ಹಾಕಿದೀನಿ. GG ಬ್ರದರ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಲಿಂಕು ಇನ್ಸ್ಟಾಗ್ರಾಮ್ ಅಲ್ಲಿ ಮೇಲೆ ಹೋಗಿ ಟಾಪ್ ಬಯೋದಲ್ಲಿ ಸಿಗುತ್ತೆ, ಹೋಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಯೂಟ್ಯೂಬ್ ಚಾನಲ್ GG ಬ್ರದರ್ಸ್ ಅಂತ. ಓಕೆ, ಥ್ಯಾಂಕ್ ಯು ಗೈಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.